ವೀಕ್ಷಕರೇ ನಮಸ್ಕಾರ. ಮತ್ತೊಮ್ಮೆ ಮೋಹನ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. TRPಗೆ ನಂಬರ್ 1 ಚಾನಲ್ ಅಂದರೆ ಕಲರ್ಸ್ ಕನ್ನಡ. ಅದರಲ್ಲಿ ಬರೋ ಬಿಗ್ ಬಾಸ್ ಸೀಸನ್ 12 ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರೂ ನೋಡಿರ್ತಾರೆ. ನಮ್ಮ ಜನರ ಹತ್ರ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಕೆಲವು ಪ್ರಶ್ನೆ ಕೇಳಿದಾಗ, ಹಾಗೆ ಫೈನಲ್ಸಲ್ಲಿ ಯಾರು ವಿನ್ ಆಗ್ತಾರೆ, ಫಸ್ಟ್ ರನ್ನರ್ ಅಪ್ ಯಾರು, ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು ಅಂತ ಕೇಳಿದಾಗ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ನಿಮ್ಮ ಹೆಸರು? ನಮೀಶ್ ಅಂತ. ರಮೇಶ್ ಅವ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಷ್ಟನೇ ಸ್ಟ್ಯಾಂಡರ್ಡ್ ನೀವು ಇವಾಗ? ಏಡ್ತೀವ ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಿ. ನಿಮ್ಮ ಪ್ರಕಾರ ಫೈನಲ್ಸ್ ಅಲ್ಲಿ ಯಾರು ವಿನ್ ಆಗ್ತಾರೆ? ಗಿಲ್ಲಿ. ಓಕೆ, ಅಂದ್ರೆ ನಿಮ್ಗೆ ಅವರೇ ಫೇವ್ರೇಟ್ ಕಂಟೆಸ್ಟೆಂಟಾ? ಹೌದು. ಓಕೆ, ಯಾಕೆ ವಿನ್ ಆಗ್ತಾರೆ ಅಂತ ಕೇಳ್ಬೋದು? ಅಂದ್ರೆ ಅವರಲ್ಲಿ ಏನು ನಿಮ್ಗೆ ಇಷ್ಟ ಆಗಿದೆ? ಅವ್ನು ಮೊದಲಿಂದನೂ ಚೆನ್ನಾಗಿ ಆಡ್ತಿದ್ದಾನೆ. ಓಕೆ, ಹಾಗೆ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು? ರಘು ಮತ್ತೆ ಧನುಷ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ ಸಪೋರ್ಟ್ ಮಾಡೋದು ಮರಿಬಿಡಿ, ಓಕೆನಾ? ಹಾಯ್ ಬ್ರೋ, ನಿಮ್ಮ ಹೆಸರು? ತೇಜಸ್. ತೇಜಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಕನ್ನಡ ನೋಡ್ತಾ ಇದ್ದೀರಾ? ನೋಡ್ತೀನಿ. ಓಕೆ, ನಿಮ್ಮ ಪ್ರಕಾರ ಈ ಸಲ ಫೈನಲ್ಸ್ ಅಲ್ಲಿ ಯಾರು ವಿನ್ ಆಗ್ಬೋದು? ಗಿಲ್ಲಿ. ಓಕೆ, ಮತ್ತೆ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಯಾರು ಬರ್ಬೋದು? ಯಾರು ಬಂದರೂ ಖುಷಿನೇ. ಗಿಲ್ಲಿ ವಿನ್ ಆದರೆ ಸಾಕು. ಓಕೆ, ಹಾಯ್ ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ಕುಶಾಲ್ ಅಂತ. ಕುಶಾಲ್ ಹೇಗಿದ್ದೀರಾ? ನಾವು ಸೂಪರ್. ನೀವು? ನಾವು ಚೆನ್ನಾಗಿದ್ದೀವಿ. ಕುಶಾಲ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಓಕೆ, ನಿಮ್ಮ ಪ್ರಕಾರ ಈ ಸಲ ಫೈನಲ್ಸ್ ಅಲ್ಲಿ ಯಾರು ವಿನ್ ಆಗ್ಬೋದು? ನನ್ಗನ್ಸಂಗೆ ಎಲ್ಲ ಗಿಲ್ಲಿ ಅನ್ಸುತ್ತೆ. ಓಕೆ, ಹಾಗೆ ಈ ಸಲ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳೋದಾದ್ರೆ ನೀವು ಯಾರನ್ನ ಆಯ್ಕೆ ಮಾಡ್ಕೊತೀರಾ? ಸ್ಟ್ರಾಂಗೆಸ್ಟ್ ಅಂತ ಹೇಳಕ್ಕಾಗಲ್ಲ. ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ, ಪರವಾಗಿಲ್ಲ, ಒಂದು ರೇಂಜಲ್ಲಿ ಮಾಡ್ತಿದಾರಲ್ಲ, ಅದೇ ಎಲ್ಲರೂ ಅವ್ರವ್ರ ಆಟ ಆಡ್ತಿದ್ದಾರೆ ಅಂತ ಅಷ್ಟೇ. ಓಕೆ, ಕೊನೆ ಪ್ರಶ್ನೆ ಬ್ರೋ, ಏನಿಲ್ಲ, ಫಸ್ಟ್ ರನ್ನರ್ ಅಪ್ ಮತ್ತೆ ಸೆಕೆಂಡ್ ರನ್ನರ್ ಅಪ್ ಯಾರು ಆಗ್ಬೋದು ನಿಮ್ಮ ಪ್ರಕಾರ? ರಘು ಮತ್ತೆ ರಕ್ಷಿತ್ ಆಗ್ಬೋದು. ಫೈನ್ ಬ್ರೋ, ಥ್ಯಾಂಕ್ ಯು. ಹಾಯ್ ಬ್ರೋ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಅಲಕ್. ಅಲಕ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಈ ಸಲ ಫೈನಲ್ಸ್ ಅಲ್ಲಿ ಯಾರು ವಿನ್ ಆಗ್ತಾರೆ? ಗಿಲ್ಲಿ. ಓಕೆ, ಮತ್ತೆ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು? ರಘು ಮತ್ತೆ ಧನುಷ್. ಓಕೆ, ಯಾಕೆ ಅಂತ ಕೇಳ್ಬೋದಾ? ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು? ಹಾಯ್, ನಮ್ಮ ಹೆಸರು ಕಾರ್ತಿಕ್ ಅಂತ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ಬ್ರೋ, ಬಿಗ್ ಬಾಸ್ ನೋಡ್ತಿರ್ತೀರಾ? ಹಾಂ ಸರ್, ನೋಡ್ತೀವಿ. ಓಕೆ, ಏನಿಲ್ಲ, ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ನಿಮ್ಮ ಪ್ರಕಾರ? ಮೋಸ್ಟ್ಲಿ ಸ್ಪಂದನ ಆಗ್ಬೋದು ಇದು. ಬ್ರೋ, ಇದೊಂದು ಕುತೂಹಲದ ಪ್ರಶ್ನೆ, ಯಾರು ವಿನ್ ಆಗ್ಬೋದು ಫೈನಲ್ಸ್ ಅಲ್ಲಿ? ಪಕ್ಕಾ ಗಿಲ್ಲಿನೇ ಸರ್. ಓಕೆ, ಪಕ್ಕಾ. ಓಕೆ, ಕೊನೆ ಪ್ರಶ್ನೆ ಬ್ರೋ, ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ನಿಮ್ಮ ಪ್ರಕಾರ ಯಾರಾಗ್ಬೋದು? ರಘು ಅಥವಾ ಧನುಷ್ ಮೋಸ್ಟ್ಲಿ. ಅವರೇ ಆಗ್ಬೋದು ಸರ್. ಥ್ಯಾಂಕ್ ಯು ಬ್ರೋ. ಹಾಯ್ ಬ್ರೋ, ನಿಮ್ಮ ಹೆಸರು? ಹೈಬ್ಲಿಕ್ ಮನೋಹರ್ ಅಂತ. ಮನೋಹರ? ಹೌದು. ಓಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ, ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀನಿ ಬ್ರೋ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತೀವಿ. ಓಕೆ ಬ್ರೋ, ಏನಿಲ್ಲ, 3 ಪ್ರಶ್ನೆ ಕೇಳ್ತೀನಿ. ಈ ಸಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ಯಾರ ಬಿಹೇವಿಯರ್ ನಿಮ್ಗೆ ತುಂಬಾ ಇಷ್ಟ ಆಗ್ಲಿಲ್ಲ? ನನ್ಗೆ ಅಶ್ವಿನಿ ಅವ್ರದ್ದು ಇಷ್ಟ ಆಗ್ಲಿಲ್ಲ. ತುಂಬಾ ಬೇಗ ರೇಗಾಡ್ತಾರೆ ಜಾಸ್ತಿ, ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಹೌದು, ಸೊ ಅವ್ರ ಇಷ್ಟ ಆಗ್ಲಿಲ್ಲ ಬ್ರೋ. ಓಕೆ, ಹಾಗೆ ಫೈನಲ್ಸ್ ಅಲ್ಲಿ ಈ ಸಲ ಯಾರು ವಿನ್ ಆಗ್ಬೋದು ನಿಮ್ ಪ್ರಕಾರ? ಫೈನಲ್ಸ್ ಅಲ್ಲಿ ಮೇ ಬಿ ಗಿಲ್ಲಿ ಅವ್ರು ವಿನ್ ಆಗ್ಬೋದು. ತುಂಬಾ ಕಂಟೆಂಟ್ ಚೆನ್ನಾಗಿ ಕೊಡ್ತಾರೆ, ಕಾಮಿಡಿ ಮಾಡ್ತಾರೆ, ಸೊ ಅವರೇ ಗೆಲ್ಬೋದು ಅಂತ. ನಿಮ್ಗೆ ಅವ್ರಂದ್ರೆ ತುಂಬಾ ಇಷ್ಟ? ಹೌದೌದು, ಗಿಲ್ಲಿ ಕಾಮಿಡಿ ಎಲಿಮೆಂಟ್ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಯಾವಾಗ್ಲೂ ನಗಿಸ್ತಾ ಇರ್ತಾರೆ ಎಲ್ಲಾರನು, ಸೊ ಗಿಲ್ಲಿ ಇಷ್ಟ. ಹೌದು. ಓಕೆ, ಕೊನೆ ಕ್ವಶನ್ ಬ್ರೋ, ಈ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ನಿಮ್ ಪ್ರಕಾರ ಯಾರಾಗ್ಬೋದು? ಮೇ ಬಿ ರಘು ಅವರು ಇಲ್ಲ ರಕ್ಷಿತ್ ಅವರು ಆಗ್ಬೋದು. ಥ್ಯಾಂಕ್ ಯು ಬ್ರೋ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ಕಾರ ಸರ್, ಗುರುಪ್ರಸಾದ್ ಅಂತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್, ಬಿಗ್ ಬಾಸ್ ಕನ್ನಡ ನೋಡ್ತಿರ್ತೀರಾ? ನೋಡ್ತಿರ್ತೀನಿ. ಕೆಲವು ಪ್ರಶ್ನೆ ಕೇಳ್ತೀನಿ, ಏನಿಲ್ಲ, ಈ ಸಲ ಫೈನಲ್ಸ್ ಯಾರು ವಿನ್ ಆಗ್ಬೋದು? ಈ ಸತಿ ಗಿಲ್ಲಿ ಫೇವರ್ ಆಗಿದೆ ಅನ್ಸುತ್ತೆ. ಹಾಗೆ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ನಿಮ್ ಪ್ರಕಾರ ಯಾರು ಬರ್ಬೋದು? ಫಸ್ಟ್ ರನ್ನರ್ ಅಪ್ ಬಂದು ರಘು ಸರ್ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಬರ್ಬೋದು. ಇಲ್ಲಾಂದ್ರೆ ರಕ್ಷಿತಾ ಪ್ರಾಂಪ್ಟ್ ಆಗಿರೋದಕ್ಕೆ ರಕ್ಷಿತನ್ ಕೊಡ್ಬೋದು. ಸರ್, ಕೊನೆ ಪ್ರಶ್ನೆ, ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ? ಏನಿಲ್ಲ, ಎಂಟರ್ಟೈನ್ಮೆಂಟ್ ಇರುತ್ತೆ, ಒಳ್ಳೆ ಕನ್ಸಿಸ್ಟೆಂಟ್ ಇದ್ರೆ. ಇಲ್ಲಾಂದ್ರೆ ಸುಮ್ಮನೆ TRPಗೋಸ್ಕರ ಮಾಡ್ತೀನಿ ಅಂದ್ರೆ ಜನ ಯಾರು ನೋಡಕ್ ಹೋಗಲ್ಲ. ಅದೇ ಒಳ್ಳೆ ಕಂಟೆಂಟ್ ಇದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಸರ್, ಪರವಾಗಿಲ್ಲ, ನೋಡ್ಬೋದು. ಥ್ಯಾಂಕ್ ಯು ಸರ್. ಹಾಯ್ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಅಭಿಷೇಕ್ ಅಂತ. ಅಭಿಷೇಕ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಾ ಇದ್ದೀನಿ. ಓಕೆ, ನಿಮ್ಗೊಂದು 3 ಕ್ವಶನ್ ಕೇಳ್ತೀನಿ. ಏನಿಲ್ಲ, ಸಿಂಪಲ್ ಕ್ವಶನ್.
ಈ ಸಲ ಬಿಗ್ ಬಾಸ್ ಟಾಸ್ಕ್ ಕೊಡ್ತಿರ್ತಾರಲ್ವಾ, ಯಾರು ನಿಮ್ಗೆ ಫೇಕ್ ಆಗಿ ಆಡ್ತಾರೆ, ಸ್ವಲ್ಪ ಲೇಸಿಯಾಗಿ ಆಡ್ತಾರೆ ಅಂತ ಅನ್ಸುತ್ತೆ? ಮೋಸ್ಟ್ಲಿ ಧ್ರುವ ಅಂತ ಇರ್ಬೋದು. ಓಕೆ ಫೈನ್. ಹಾಗೆ ಇನ್ನೊಂದು ಕ್ವಶನ್ ಬ್ರೋ, ಏನಿಲ್ಲ ಈ ಸಲ ಫೈನಲ್ಸ್ ಯಾರು ಗೆಲ್ಬೋದು? ಗಿಲ್ಲಿ ಆಫ್ ಕೋರ್ಸ್. ಓಕೆ, ತುಂಬಾ ಇಷ್ಟನಾ? ಇಷ್ಟ. ಓಕೆ, ಲಾಸ್ಟ್ ಕ್ವಶನ್ ಬ್ರೋ, ಫಸ್ಟ್ ರನ್ನರ್ ಅಪ್ ಮತ್ತೆ ಸೆಕೆಂಡ್ ರನ್ನರ್ ಅಪ್ ನಿಮ್ ಪ್ರಕಾರ ಈ ಸೀಸನ್ ಅಲ್ಲಿ ಯಾರಾಗ್ಬೋದು? ಯಾರಾದ್ರಾಗ್ಲಿ ಆಲ್ ಫೈನ್. ಓಕೆ, ಒಟ್ನಲ್ಲಿ ಯಾರಾದ್ರೂ ನಿಮ್ ಖುಷಿನೇ. ಖುಷಿ. ಓಕೆ, ಥ್ಯಾಂಕ್ ಯು ಬ್ರೋ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ. ನನ್ನನ್ನು ಕೇಳೋದಾದ್ರೆ ಫಸ್ಟ್ ರನ್ನರ್ ಅಪ್ ಬಂದು ರಘು, ಸೆಕೆಂಡ್ ರನ್ನರ್ ಅಪ್ ಬಂದು ಧನುಷ್ ಆರೆಲ್ಸ್ ರಕ್ಷಿತಾ, ಧ್ರುವ ಅಂತಲೂ ನಾನು ಆ್ಯಡ್ ಮಾಡ್ಕೊತೀನಿ. ಮೇ ಬಿ ಫರ್ದರ್ ಡೇಸಲ್ಲಿ ಇವ್ರ 4 ಜನದ ಮಧ್ಯೆ ಕಾಂಪಿಟೇಷನ್ ಬಿಲ್ಡ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಫೈನಲ್ಸಲ್ಲಿ ಯಾರು ವಿನ್ ಆಗ್ಬೋದು ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ಗಿಲ್ಲಿ ಅಂತಾನೆ. ಯಾಕಂದರೆ ಅವ್ನು ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಮತ್ತು ಅವನು ಬೇರೆಯವ್ರಿಗೆ ಕಾಲು ಎಳೆಯೋದಾಗಿರ್ಬೋದು, ಮತ್ತು ಒಂದೊಂದು ಸ್ಟ್ರಾಟಜಿ ಉಪಯೋಗಿಸ್ಕೊಂಡು ಆಡ್ತಿದ್ದಾನೆ. ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ಅಥವಾ ಪ್ರೋಗ್ರಾಮ್ ಅಂತ ಬಂದಾಗ ಸ್ಟ್ರಾಟಜಿ ಉಪಯೋಗಿಸ್ಕೊಳ್ಳೇಬೇಕು. ಸೊ ಗಿಲ್ಲಿಲಿ ಆ ಮೆಂಟಲ್ ಎಬಿಲಿಟಿ ಹಾಗೆ ಕೆಪಾಸಿಟಿ ಅವನಲ್ಲಿದೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಗಿಲ್ಲಿ ಗೆದ್ದರೆ ನನಗೂ ತುಂಬ ಖುಷಿ. ನಾನು ಕೂಡ ವೋಟ್ ಹಾಕಿದ್ದೀನಿ. ಹಾಗೆ ಇವಾಗಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್. ಯಾರು ವಿನ್ ಆದರೂ ಖುಷಿನೇ, ಆದರೆ ಗಿಲ್ಲಿ ಗೆದ್ರೆ ತುಂಬ ಖುಷಿ ಅಂತ ಹೇಳ್ತಾ, ಐ ಹೋಪ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಮೋಹನ್ ವ್ಲಾಗ್ಸನ್ನು. ನನ್ನ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.